ಆಕಾಶವಾಣಿ ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಪ್ರಸ್ತುತಿ ಕ್ಷಮಾ ಎಸ್. ಕೋವಿಡ್ ರೋಗ ಪತ್ತೆಗೆ ಅವಕೆಂಪು ಕ್ಯಾಮೆರಾ. ಅಬ್ಬಾ, ಕೋವಿಡ್ ಸಾಂಕ್ರಾಮಿಕ ರೋಗ ಮನುಕುಲಕ್ಕೆ ಎಂಥ ಆತಂಕವನ್ನೇ ತಂದೊಡ್ಡಿದೆ ಅಲ್ವಾ. ಕೋವಿಡ್ನ 2ನೇ ಅಲೆಯಂತೂ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಾರ್ವಜನಿಕ ವಾಹನಗಳಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ, ಮತ್ತೊಬ್ಬರಿಂದ ಇನ್ನೊಬ್ಬರಿಗೆ ಹೀಗೆ ಅತಿ ವೇಗವಾಗಿ ಹರಡ್ತಾನೇ ಹೋಯಿತು. ಕೊರೋನಾ ವೈರಸ್ ಹರಡೋದು ಹೆಚ್ಚಾದ ಈ ಸಂದರ್ಭದಲ್ಲಿ ವಿಮಾನ ನಿಲ್ದಾಣಗಳು, ಸರ್ಕಾರಿ, ಖಾಸಗಿ ಕಚೇರಿಗಳು ಹೀಗೆ ಸಾಕಷ್ಟು ಕಡೆ ಜನರ ಉಷ್ಣತೆಯನ್ನು ನೋಡೋದನ್ನು ಕಡ್ಡಾಯಗೊಳಿಸಿದ್ರು. ಈ ರೀತಿ ಮನುಷ್ಯನ ದೇಹದ ಉಷ್ಣತೆಯನ್ನು ಪರಿವೀಕ್ಷಣೆ ಅಥವಾ ಮಾನಿಟರ್ ಮಾಡೋದಕ್ಕೆ ಬಳಸಿದ ಸಾಧನ ಯಾವುದು ಗೊತ್ತಾ? ಅದೇ ಉಷ್ಣ ಕ್ಯಾಮೆರಾ ಅಥವಾ ಅವಕೆಂಪು ಕ್ಯಾಮೆರಾ ಅಥವಾ ಉಷ್ಣ ವೀಕ್ಷಕ ಅಥವಾ ಉಷ್ಣ ಚಿತ್ರಕಾರಕ. ಯಾವ ಹೆಸರಿನ ಬೇಕಾದರೂ ಕರಿಬೋದು. ಹಾಗಾದರೆ ಈ ಸಾಧನ ಏನು ಮಾಡುತ್ತೆ? ಈ ಸಾಧನಕ್ಕೂ ಜ್ವರಕ್ಕೂ ಏನು ಸಂಬಂಧ? ಈಗ ತಿಳ್ಕೊಳ್ಳೋಣ. ಈ ಉಷ್ಣ ಕ್ಯಾಮೆರಾ ಖಂಡಿತ ಕೊರೋನಾ ಜ್ವರವನ್ನು ಹೊಡೆದೋಡಿಸೋದಿಲ್ಲ. ಆದರೆ ಯಾರ ದೇಹದಲ್ಲಿ ವೈರಸ್ ಇದೆ ಅನ್ನೋದನ್ನು ಅವರ ದೇಹದ ಉಷ್ಣತೆಯನ್ನು ಪರೀಕ್ಷಿಸೋ ಮೂಲಕ ಕಂಡುಹಿಡಿಯುತ್ತೆ. ಹೆಸರು ಹೇಳೋ ಥರ ಉಷ್ಣ ಕ್ಯಾಮೆರಾ ಉಷ್ಣತೆಯನ್ನು ಅಳೆಯುತ್ತೆ. ಹೇಗೆ ಅನ್ನೋದು ಪ್ರಶ್ನೆ. ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ವಸ್ತುವು ಮನುಷ್ಯ, ಪ್ರಾಣಿಗಳ ದೇಹಗಳನ್ನು ಒಳಗೊಂಡಂತೆ ಎಲ್ಲವೂ ಅವಕೆಂಪು ಅಂದರೆ ಇನ್ಫ್ರಾರೆಡ್ ವಿಕಿರಣಗಳನ್ನು ಉತ್ಸರ್ಜಿಸತ್ವೆ ಅಥವಾ ಹೊರಸೂಸತ್ವೆ. ವಿದ್ಯುತ್ ಕಾಂತೀಯ ವಿಕಿರಣಗಳ ಒಂದು ಭಾಗವಾಗಿರೋ ಈ ಅವಕೆಂಪು ತರಂಗಗಳು ದೃಗ್ಗೋಚರ ಬೆಳಕಿಗಿಂತ ಹೆಚ್ಚು ತರಂಗಾಂತರ ಅಂದರೆ ವೇವ್ಲೆಂತ್ ಹಾಗೂ ಕಡಿಮೆ ಆವರ್ತನ ಅಂದರೆ ಫ್ರೀಕ್ವೆನ್ಸಿ ಉಳ್ಳದ್ದಾಗಿವೆ. ಇವು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಶಾಖದ ರೂಪದಲ್ಲಿ ನಮ್ಮ ಅನುಭವಕ್ಕೆ ಬರುತ್ತೆ. ಹೀಗಾಗಿ ಯಾವ ವಸ್ತುವಿನ ಉಷ್ಣತೆ 0 ಡಿಗ್ರಿ ಕೆಲ್ವಿನ್ಗಿಂತ ಹೆಚ್ಚಿರುತ್ತೋ ಅವೆಲ್ಲವೂ ಅವಕೆಂಪು ಉತ್ಸರ್ಜಕಗಳೇ ಆಗಿರತ್ವೆ. ಅದು ಅಲ್ಲದೆ ಉಷ್ಣತೆ ಆಧಾರದ ಮೇಲೆ ವಸ್ತುವು ನಿರ್ದಿಷ್ಟ ಪ್ರಮಾಣದ ಅವಕೆಂಪು ವಿಕಿರಣಗಳನ್ನು ಉತ್ಸರ್ಜಿಸುತ್ತೆ. ಜೊತೆಗೆ ಒಂದೇ ವಸ್ತುವಿನದ್ದೇ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಉಷ್ಣತೆಗಳನ್ನು ಹೊಂದಿರ್ಬೋದು. ಉದಾಹರಣೆಗೆ ಮನುಷ್ಯನ ದೇಹವನ್ನೇ ತಗೊಂಡ್ರೆ ದೇಹದ ವಿವಿಧ ಭಾಗಗಳ ಒಳಗೆ ನಡೆಯೋ ವಿವಿಧ ಜೈವಿಕ ರಾಸಾಯನಿಕ ಕ್ರಿಯೆಗಳಿಂದಾಗಿ ವಿಭಿನ್ನ ಪ್ರಮಾಣದ ಅವಕೆಂಪು ವಿಕಿರಣಗಳು ಉತ್ಸರ್ಜನೆಯಾಗತ್ತೆ. ಸುಮ್ಮನೆ ಕುಳಿತಿದ್ದಾಗ ಮನುಷ್ಯನ ಮೆದುಳು, ಹೃದಯ, ಯಕೃತ್ತುಗಳು ಹೆಚ್ಚಿನ ಪ್ರಮಾಣದ ಅವಕೆಂಪು ವಿಕಿರಣಗಳನ್ನು ಹೊರಸೂಸತ್ವೆ. ಈ ತತ್ವವನ್ನು ಬಳಸಿಕೊಳ್ಳೋ ಉಷ್ಣ ಕ್ಯಾಮೆರಾಗಳು ಮಾನವನ ದೇಹದಿಂದ ಹೊರಬರುತ್ತಿರೋ ಅವಕೆಂಪು ಉತ್ಸರ್ಜನೆಯನ್ನು ಸಂಗ್ರಹಿಸತ್ತೆ ಮತ್ತು ಉತ್ಸರ್ಜನೆಯ ಪ್ರಮಾಣವನ್ನು ಅಳೆಯುತ್ತೆ. ಉತ್ಸರ್ಜನೆಯ ಪ್ರಮಾಣದ ಆಧಾರದ ಮೇಲೆ ಅಂದರೆ ಹೆಚ್ಚು ಉಷ್ಣತೆಗೆ ಒಂದು ಬಣ್ಣ, ಅದಕ್ಕಿಂತ ಕಡಿಮೆ ಉಷ್ಣತೆಗೆ ಇನ್ನೊಂದು ಬಣ್ಣ, ಇನ್ನೂ ಕಡಿಮೆ ಉಷ್ಣತೆಗೆ ಮತ್ತೊಂದು ಬಣ್ಣ, ಹೀಗೆ ವಿವಿಧ ಭಾಗಗಳಿಗೆ ವಿವಿಧ ಬಣ್ಣಗಳು ಅಳವಡಿಕೆಯಾಗಿ ಅಂದರೆ ಕೃತಕ ಬಣ್ಣಗಳಿಂದ ಉಷ್ಣಚಿತ್ರ ತಯಾರಾಗತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಉಷ್ಣಚಿತ್ರ ಅಂದರೆ ವಸ್ತುವಿನ ಮೇಲ್ಮೈನಲ್ಲಿ ಇರೋ ಉಷ್ಣತೆಗಳ ವ್ಯತ್ಯಾಸವನ್ನು ಕೃತಕ ಬಣ್ಣಗಳಿಂದ ಚಿತ್ರಿಸೋ ಚಿತ್ರಣ ಅಂತಲೂ ಹೇಳ್ಬೋದು. ಉಷ್ಣಚಿತ್ರಗಳನ್ನು ಬಿಳುಪು ಹಾಗೂ ಬೂದು ಬಣ್ಣಗಳ ವಿವಿಧ ಛಾಯೆಗಳಿಂದ ತಯಾರಿಸೋ ಬೂದು ಬಣ್ಣ ಚಿತ್ರ ಅಥವಾ ಗ್ರೇ ಬಣ್ಣ ಚಿತ್ರದಂತೆ ಮತ್ತು ಬಣ್ಣ ಪಟ್ಟಿಕೆಯಿಂದ ತಯಾರಿಸೋ ಕೃತಕ ಬಣ್ಣ ಚಿತ್ರದಂತೆ ಪ್ರದರ್ಶಿಸಬಹುದು. ಕೋವಿಡ್ ಜ್ವರದ ವಿಷಯವನ್ನು ತಗೊಂಡ್ರೆ ವಿಮಾನ ನಿಲ್ದಾಣಗಳಲ್ಲಿ ಇಟ್ಟಿದ್ದ ಅವಕೆಂಪು ಕ್ಯಾಮೆರಾ ಅದ್ರ ಮುಂದೆ ಹಾದು ಹೋಗೋ ಪ್ರತಿಯೊಬ್ಬ ವ್ಯಕ್ತಿಯ ಉಷ್ಣಚಿತ್ರ ಅಂದರೆ ಇಡೀ ದೇಹದ ಉಷ್ಣತೆಯನ್ನು ತೋರಿಸ್ತು. ಚಿತ್ರದಲ್ಲಿ ವ್ಯಕ್ತಿಯ ಹಣೆಯ ಮೇಲಿನ ಬಣ್ಣ ಹೆಚ್ಚು ಹೊಳಪಾಗಿದ್ದರೆ ಅವನ ಹಣೆಯ ಉಷ್ಣತೆ ಹೆಚ್ಚಾಗಿದೆ ಹಾಗೂ ಅವನಿಗೆ ಜ್ವರ ಇದೆ ಅಂತ ಸಂದೇಹ ಪಡೋದ್ರ ಮೂಲಕ ಕೋವಿಡ್ ಜ್ವರ ಹರಡೋದನ್ನು ಕಡಿಮೆ ಮಾಡಲಾಯಿತು. ಹೀಗೆ ಅವಕೆಂಪು ಕ್ಯಾಮೆರಾ ಕೋವಿಡ್ ಸಮಯದಲ್ಲಿ ರೋಗ ಹರಡೋದನ್ನು ತಪ್ಪಿಸೋ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತು ಅಂದರೆ ತಪ್ಪಾಗಲಾರದು. ನಿತ್ಯ ವಿಜ್ಞಾನ ಕೇಳಿದಿರಿ. ಪ್ರಸ್ತುತಿ ಕ್ಷಮಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ನಿರ್ಮಾಣ
ಸುಮಂಗಲ ಎಸ್ ಮುಮ್ಮಿಗಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.